ಶ್ರೀಗುರುಭ್ಯೋ ನಮಃ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ನ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾತಾತ್ಪರ್ಯಮುಚ್ಯತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತೆ 9ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕ. ಮಯಾಧ್ಯಕ್ಷೇನ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ. ಹಿಂದೆ ನೋಡಿದಂತೆ ಪರಮಾತ್ಮ ಉದಾಸೀನವದಾಸೀನಂ ಅಂತ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನ ಪರಮಾತ್ಮನೇ ಮಾಡಿದರೂ ಕೂಡ ಅದರಲ್ಲಿ ಏನಿಲ್ಲ, ದೇವರಿಗೆ ಆಸಕ್ತಿ ಇಲ್ಲ. ಆಸಕ್ತಿ ಇಲ್ಲದೇನೆ ಎಲ್ಲವನ್ನು ಮಾಡ್ತಾನೆ ಹಾಗೆ ಅಂತ ಹೇಳಿದರು. ಇದರ ಮೇಲೆ ಒಂದು ಆಕ್ಷೇಪ. ಹಾಗಿದ್ದಾಗ ಪ್ರಕೃತಿರೇವ ಸ್ವಾತಂತ್ರ್ಯಂ ಪ್ರಾಪ್ತಂ, ಪ್ರಕೃತಿಗೆ ಸ್ವತಂತ್ರ ಇದೆ ಅಂತ ಹೇಳೋಣ, ದೇವರಿಗೆ ಯಾಕೆ ಸ್ವತಂತ್ರ ಅಂತ ಹೇಳಬೇಕು? ಯಾವುದು ಸತ್ವಗುಣ ರಜೋಗುಣ ತಮೋಗುಣ ಇದೆ ಅದರಿಂದಲೇ ಮಹತ್ತತ್ವ ಹುಟ್ಟಿತ್ತು, ಮಹತ್ತತ್ವದಿಂದ ಅಹಂಕಾರ ತತ್ವದಿಂದ ಪಂಚಭೂತ ಬ್ರಹ್ಮಾಂಡಗಳು ಎಲ್ಲ ಹುಟ್ಟಿತ್ತು ಅಂತ ನಾವು ಕೇಳ್ತೀವಿ. ಹಾಗಿರುವಾಗ ಈ ಜಗತ್ತಿನ ಸೃಷ್ಟಿಯನ್ನ ದೇವರು ಮಾಡಿದ್ದಾನೆ ಅಂತ ಯಾಕೆ ಹೇಳಬೇಕು? ಅವನು ಉದಾಸೀನನಾಗಿ ಇರ್ತಾನೆ ಅಂತ ಹೇಳಿದ್ದಾರೆ ಅಲ್ಲವೇ? ಉದಾಸೀನವದಾಸೀನಂ ಹಾಗೆ ಅಂತ. ಪ್ರಕೃತಿಯೇ ಸ್ವತಂತ್ರ ಅಂತ ಹೇಳೋಣ ಹಾಗೆ ಅಂತ. ಅದಕ್ಕೆ ಪರಮಾತ್ಮ ಇಲ್ಲಿ ಉತ್ತರ ಕೊಡ್ತಾನೆ, ಮಯಾಧ್ಯಕ್ಷೇನ ಪ್ರಕೃತಿ. ಹಿಂದೆ ಹೇಳಿದ್ದಾನೆ ಪರಮಾತ್ಮ ಮಾಮಿಕಾಂ ಸ್ವಾಂ ಹಾಗೆ ಅಂತಲ್ಲ, ನನ್ನ ಅಧೀನದಲ್ಲಿ ಇರತಕ್ಕ ಪ್ರಕೃತಿ ಅಂತ ಹೇಳಿದ್ದಾನೆ. ಆದರೂ ಕೂಡ ತನ್ನ ಒಂದು ಸಾಮರ್ಥ್ಯ, ತನ್ನ ಒಂದು ಸ್ವಾತಂತ್ರ್ಯವನ್ನ ಸ್ಪಷ್ಟಪಡಿಸುವುದಕ್ಕಾಗಿ ಪರಮಾತ್ಮ ಈ ಶ್ಲೋಕದಲ್ಲಿ ಪರಿಹಾರವನ್ನ ಹೇಳ್ತಾ ಇದ್ದಾನೆ. ಅಧ್ಯಕ್ಷೇನ ಪ್ರತಿಪಾದಕೇನ ಸಾಕ್ಷಾತ್ಕಾರ. ಮಯಾಧ್ಯಕ್ಷೇನ ಪ್ರಕೃತಿ ಸೂಯತೆ. ನಾನು ಅಧ್ಯಕ್ಷನಾಗಿ ಅಂದರೆ ಪ್ರತಿಪಾದಕೇನ ಸಾಕ್ಷಾತ್ಕಾರ ತೃತೀಯಾಚ ಕರ್ತೃತ್ವ ಮುಚ್ಚತೆ. ನನ್ನ ಒಂದು ಕರ್ತೃತ್ವದಿಂದ ಆ ಒಂದು ಸ್ವತಂತ್ರ ಕರ್ತ ನಾನೇ. ನನ್ನ ಒಂದು ಕರ್ತೃತ್ವ ಪ್ರಕೃತಿಯಲ್ಲಿ ಬರುತ್ತದೆ, ನಾನು ಅದನ್ನ ಇಡ್ತೀನಿ. ಈಗ ಹೆಂಗೆ ಸ್ವತಂತ್ರವನ್ನ ಹೇಳಿದ್ರು ನೋಡಿ, ವಿಭಾಗ ಮಾಡಿ ಇಡ್ತಾನೆ, ಲಕ್ಷ್ಮಿಯಲ್ಲಿ ಇಡ್ತಾನೆ ಅಂತ ಹೇಳಿದ್ರು. ಅದರಿಂದ ಆ ಪ್ರಕೃತಿಯಲ್ಲಿ ಕೆಲಸಗಳು ನಡೀತದೆ. ಅದು ಯಾರಿಂದ ಆದದ್ದು? ಸ್ವತಂತ್ರನಾಗಿ ಪರಮಾತ್ಮನೇ ಇದ್ದು ಮಾಡಿಸೋದು. ಅದರಿಂದ ಸಾಕ್ಷಾತ್ ಪ್ರಕೃತಿ ಹೇತುಕ ಪ್ರಸವಂ ಸಾಕ್ಷಾತ್ ಕುರ್ವತ ತತ್ ಪ್ರಯೋಜನಕರ್ತ ಚ ಮಯಾ ಇತಿ ದರ್ಶನಪೂರ್ವಕತ್ವಾತ್ ಪ್ರಯೋಜಕತ್ವಸ್ಯೈವ ಉಕ್ತಂ ಹಾಗೆ ಅಂತ. ಅಧ್ಯಕ್ಷ ಅಂದ್ರೆ ದ್ರಷ್ಟ, ಅಧಿಪತಿ ಇರುವ ಅಧಿಪತಿ ಅಂತ ಅರ್ಥ. ಅಧ್ಯಕ್ಷ ಅಂದ್ರೆ ಅಷ್ಟೇ, ನೋಡುವವನು ಅಂದ್ರೆ ಸೂಪರ್ವೈಸರ್ ಅಂತ ಹೇಳ್ತಾರೆ ನೋಡಿ. ಸೂಪರ್ವೈಸರ್ ಅಥವಾ ಅಧಿಪತಿ. ಪ್ರಕೃತಿಗೂ ಕೂಡ ಅಧಿಪತಿಯಾಗಿ ನಾನೇ ಇದ್ದೇನೆ. ನಾನು ಹೇಳಿದಂಗೆ ಪ್ರಕೃತಿ ಕೇಳಬೇಕು ಅಂತ ಅರ್ಥ. ನನ್ನ ಅನುಗ್ರಹದಿಂದಲೇ, ನನ್ನ ಒಂದು ಸ್ವಾತಂತ್ರ್ಯ ಶಕ್ತಿಯಿಂದಲೇ ಪ್ರಕೃತಿ ಜಗತ್ತನ್ನ ಸೃಷ್ಟಿ ಮಾಡ್ತಾಳೆ ಅಂತ ಅರ್ಥ. ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗತ್ ವಿಪರಿವರ್ತತೆ. ಜಗದ್ ವಿಶೇಷೇನ ಪರಿವರ್ತತೆ ಅಂದ್ರೆ ಮತ್ತೆ ಮತ್ತೆ ಹುಟ್ಟುತ್ತದೆ. ಸೃಷ್ಟಿ ಸ್ಥಿತಿ ಸಂಹಾರ ಇದೆಲ್ಲವೂ ಕೂಡ ಪ್ರಕೃತಿಯಿಂದ ಮತ್ತೆ ಮತ್ತೆ ಆಗ್ತದೆ. ಯಾರಿಂದ? ನನ್ನಿಂದ ಹಾಗೆ ಅಂತ. ಮಯಾಧ್ಯಕ್ಷೇನ ಪ್ರಕೃತಿ, ನನ್ನ ಒಂದು ನೇತೃತ್ವದಲ್ಲಿ ಈ ಕಾರ್ಯಗಳೆಲ್ಲ ನಡೀತಿದೆ ಹೊರತು ಕೇವಲ ಪ್ರಕೃತಿ ಅಲ್ಲಿ ಸ್ವಾತಂತ್ರ್ಯ ಇಲ್ಲವೇ ಇಲ್ಲ ಹಾಗೆ ಅಂತ ಅದರ ಅಭಿಪ್ರಾಯ. ಪ್ರಕೃತಿ ಲಕ್ಷ್ಮಿಯೂ ಕೂಡ ಅಸ್ವತಂತ್ರಳೇ ಅಂತ ಅರ್ಥ. ಅವಜಾನಂತಿ ಮಾಂ ಮೂಢಾಃ. ನೋಡಿ, ಅಲ್ಲಿ ಆಚಾರ್ಯರ ಭಾಷ್ಯದಲ್ಲಿ ಹೇಳ್ತಾರೆ, ಉದಾಸೀನವದಿತಿ ಚೇತ್ ಸ್ವಯಮೇವ ಪ್ರಕೃತಿ ಸೂಯತೆ ಇತ್ಯತಃ. ಉದಾಸೀನವತ್ತಾಗಿ ಪರಮಾತ್ಮ ಇದ್ದಾನೆ ಅಂದ್ರೆ ಪ್ರಕೃತಿಯೇ ತಾನೇ ಸೃಷ್ಟಿಯಾದಿಗಳನ್ನ ಮಾಡ್ತಾನೆ ಅಂತ ಹೇಳಿದ್ರೆ, ಮಾಡ್ತಾಳೆ ಹಾಗೆ ಅಂತ ಹೇಳಿದ್ರೆ ಹಂಗೆ ಹೇಳಿಕ್ ಬರೋದಿಲ್ಲ.
ಪ್ರಕೃತಿ ಸೂತಿ ದ್ರಷ್ಟ ಕರ್ತ ಅಹಮೇವ ಇತ್ಯರ್ಥ. ಪ್ರಕೃತಿ ಸೂತಿ ದ್ರಷ್ಟ, ಪ್ರಕೃತಿ ಮಾಡುವ ಕ್ರಿಯೆಗಳಿಗೂ ಕೂಡ ದ್ರಷ್ಟ, ಅದನ್ನ ಸೂಪರ್ವೈಸ್ ಮಾಡುವವನಾಗಿ ಅವಳ ಒಳಗಿದ್ದು ಸ್ವತಂತ್ರನಾಗಿ ಕೆಲಸವನ್ನ ಮಾಡುವವ ಅಹಮೇವ ಇತ್ಯರ್ಥ. ನೋಡಿ, ವೇದವು ಕೂಡ ಹಾಗೆ ಹೇಳ್ತಾರೆ. ತಥಾಚ ಶ್ರುತಿ ಯತಃ ಪ್ರಸೂತ ಜಗತಃ ಪ್ರಸೂತಿ ತೋಯೇನ ಜೀವಾನ್ ವ್ಯಸಸರ್ಜ ಭೂಮ್ಯಾಂ. ಹಾಗೆ ಪರಮಾತ್ಮನಿಂದಲೇ ಜಗತ್ತು ಸೃಷ್ಟಿಸಲ್ಪಟ್ಟಿತ್ತು ಹಾಗೆ ಅಂತ ವೇದಗಳು ಕೂಡ ಹಾಗೆ ಹೇಳ್ತಾ ಇದೆ ಅಂತ. ಇನ್ನು ಮುಂದಿನದ್ದು, ತರ್ಹಿ ಕೇಚಿತ್ ಕಥಂ ತ್ವಾಂ ಅಜಾನಂತಿ. ಮತ್ತೆ ಯಾಕೆ ನಿನ್ನನ್ನು ಕೆಲವರು ತಿಳಿತಾ ಇಲ್ಲ? ನೀನು ಎಲ್ಲವನ್ನು ಮಾಡ್ತಿ, ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನು ನೀನೇ ಮಾಡುವಿ ಅಂತ ಆದ್ರೆ ನಿನ್ನನ್ನು ತಿಳಿಬೇಕು ಜನ. ಆದ್ರೆ ಎಷ್ಟೋ ಜನ ನಾಸ್ತಿಕ ಮತ ಹಿಡಿದಿದ್ದಾರೆ ನೋಡಿ, ದೇವರೇ ಇಲ್ಲ ಅಂತ ವಾದ ಮಾಡುವವರು ಇದ್ದಾರೆ. ಯಾಕೆ ಆ ರೀತಿಯಾಗಿ ಅವರೆಲ್ಲ ತಿಳಿತಾರೆ? ಅವರಿಗೆ ಏನ್ ಗತಿ ಆಗ್ತದೆ? ಅವರ ಡೆಸ್ಟಿನೇಷನ್ ಏನಾಗಬಹುದು? ಮತ್ತೆ ದೇವರನ್ನ ಅಂದ್ರೆ ಒಟ್ಟು ಇಷ್ಟೇ, ದೇವರಿದ್ದಾನೆ ಅಂತ ಯಾಕೆ ಒಪ್ಕೋಬೇಕು? ದೇವರೇ ಮಾಡ್ತಾನೆ ಅಂತ ಯಾಕೆ ಹೇಳಬೇಕು? ಸುಮ್ಮನೆ ಇದ್ದು ಬಿಡೋಣ ಹಾಗೆ ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಕೆಲವರು ನನ್ನನ್ನು ತಿಳಿಯೋದಿಲ್ಲ. ಯಾಕೆ? ಅವಜಾನಂತಿ ಮಾಮೂಢಾಹ ಮಾನುಷೀಂ ತನುಮಾಶ್ರಿತಂ ಮಾನುಷೀಂ ತನು ಮೂಢಾನ ಮಾನುಷವತ್ ಪ್ರತೀತಾಂ ನತು ಮನುಷ್ಯ ರೂಪಂ. ಅಂದ್ರೆ ನನ್ನನ್ನ ಜನ ಏನಂತ ತಿಳಿದಿದ್ದಾರೆ? ಮನುಷ್ಯ ಅಂತ ತಿಳಿದಿದ್ದಾರೆ ಅಂತಾರ ನೋಡಿ. ದೇವರನ್ನ ಮನುಷ್ಯ ಅಂತ ತಿಳಿಬಾರ್ದಂತೆ. ದೇವರನ್ನ ಏನು ತಿಳಿಬೇಕು? ದೇವರು ಅಂತಾನೆ ತಿಳಿಬೇಕು. ಯದ್ಯಪಿ ಮನುಷ್ಯನಂತೆ ಇದ್ದಾನೆ, ಮನುಷ್ಯ ಸದೃಶೀಂ, ಮನುಷ್ಯರಂತೆ ದೇವರು ಕಾಣಿಸ್ಕೋತಾನೆ. ಕೃಷ್ಣನ ಶರೀರ ನೋಡಿದ್ರೆ ಕಣ್ಣು, ಮೂಗು, ಕೈ, ಕಾಲು ಎಲ್ಲ ನಮ್ಮ ಶರೀರ ಇದ್ದ ಹಾಗೆ ಇದೆ ಕೃಷ್ಣನಿಗೂ ಕೂಡ, ರಾಮನಿಗೂ ಕೂಡ. ಹಾಗಂತ ಹೇಳಿ ದೇವರು ಕೂಡ ಮನುಷ್ಯ ಅಂತ ಹೇಳಿಕ್ಕಾಗ್ತದಾ? ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಹಾಗೆಂದ್ರೆ ಮೂಢೈಹಿ ಮನುಷ್ಯ ಸದೃಶತ್ವೇನ ಪ್ರತೀಯಮಾನಂ ನತು ಮನುಷ್ಯ ರೂಪಾಂ ತನುಮಾಶ್ರಿತಂ. ಅದಕ್ಕೆ ಹೇಳ್ತಾರೆ ನೋಡಿ, ಯತ್ಕಿಂಚಿದೇಹ ಲೋಕ ವೈ ದೇಹ ಬುದ್ಧಿಂ ವಿಷಾಂಪತೆ ಸರ್ವಂ ಪಂಚಾಭಿರಾವಿಷ್ಟಂ ಭೂತೈರೀಶ್ವರ ಬುದ್ಧಿಜೈ. ಈಶ್ವರೋ ಹಿ ಜಗತ್ಸ್ರಷ್ಟ ಪ್ರಭುರ್ನಾರಾಯಣೋ ವಿರಾಟ್ ಭೂತಾಂತರಾತ್ಮ ಭರದಃ ಸಗುಣೋ ನಿರ್ಗುಣೋಪಿ ಚ ಭೂತ ಪ್ರಳಯಂ ಅವ್ಯಕ್ತಂ ಶುಶ್ರೂಷುರ್ ನೃಪಸತ್ತಮ. ಅವತಾರ ಪ್ರಸಂಗೇ ಚ ಏತದುಕ್ತಂ ಅಥೋ ನ ಅವತಾರಶ್ಚ ಪೃಥಕ್ ಶಂಕ್ಯಾ. ಹಾಗೆಂತ ಆ ಮನುಷ್ಯರು ಭ್ರಾಂತಿಯನ್ನ ಪಡೆದಿದ್ದಾರೆ. ಅವರಿಗೆ ಶಾಸ್ತ್ರ ವಿಚಾರ ಮಾಡಿರೋದಿಲ್ಲ. ಮೂಢಾಹ ಅಂತ ಬರೀತಾರೆ ನೋಡಿ. ಮೂಢಾಹ ಅಂದ್ರೆ ತಾಮಸ ಜೀವರಾಶಿಗಳು. ಸಾತ್ವಿಕರು ಮಾತ್ರ ನನ್ನನ್ನು ಸರಿಯಾಗಿ ತಿಳಿತಾರೆ, ರಾಜಸರು ತಾಮಸರು ಸರಿಯಾಗಿ ತಿಳಿಯೋದಿಲ್ಲ ಹಾಗೆ ಅಂತ. ಭೂತಂ ಸರ್ವದಾ ವಿದ್ಯಮಾನಂ ಸಹಾಂತಂ ವ್ಯಾಪಿನಂ, ಎಲ್ಲ ಕಡೆ ವ್ಯಾಪ್ತನಾದ ಅನಂತಗುಣ ಪೂರ್ಣನಾದ ನನ್ನನ್ನ ಮನುಷ್ಯ ಅಂತ ಹೇಗೆ ತಿಳಿಲಿಕ್ಕೆ ಸಾಧ್ಯ? ಆದರೆ ಮನುಷ್ಯ ಅಂತ ತಿಳಿದಿದ್ದಾರೆ, ಅವರು ತಾಮಸರು ಅಂತ ಅರ್ಥ. ಬ್ರಹ್ಮರುದ್ರ ರಮಾದೀನಾಂ ಸಾಮ್ಯ ದೃಷ್ಟಿರನನ್ಯಥಾ ಪ್ರಾದುರ್ಭಾಗವತಸ್ಯಾಪಿ ದೋಷದೃಷ್ಟಿರಪೂರ್ಣತಾ ಧರ್ಮದೇಹಾವತಾರಾಧೇರ್ಭೇದದೃಷ್ಟಿಶ್ಚ ಸಂಕರಃ ಅವತಾರೇಷ್ವಿತಿ ಜ್ಞೇಯಂ ಅವಜ್ಞಾನಂ ಜನಾರ್ದನೆ. ಇದು ತಾಮಸರ ಸ್ವರೂಪ, ಹಾಗೆ ತಿಳಿತಾರೆ ಅವರು ಹಾಗೆ ಅಂತ. ಆ ರೀತಿಯಾಗಿ ಅವರಿಗೆ ಏನು ಗತಿ? ಆ ರೀತಿಯಾಗಿ ತಿಳಿತಾರಲ್ಲ ತಾಮಸರು, ಅವರಿಗೆ ಏನು ಗತಿ ಹಾಗೆ ಅಂತ ಒಂದು ಪ್ರಶ್ನೆ ಬಂದಿತ್ತು. ಅದಕ್ಕೆ ಈ ಶ್ಲೋಕದಲ್ಲಿ ಪರಮಾತ್ಮ ಉತ್ತರ ಕೊಡ್ತಾ ಇದ್ದಾನೆ. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಅವಜಾನಂತಂ ಅನರ್ಥಾಭಾವಾದ್ ಹೇತು ಅಸಿದ್ಧಃ ಇತಿ ಭಾವೇನ ಫಲಮಾಹ. ಮೋಘಾಶಾಹ ವೃಥಾಶಾಹ, ಅವರ ಯಾರು ಆ ರೀತಿಯಾಗಿ ಉಪಾಸನೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ, ದೇವರೇ ಇಲ್ಲ, ನಾಸ್ತಿಕವಾದವನ್ನು ಹೇಳ್ತಾರೆ, ಅಂತವರಿಗೆಲ್ಲ ಏನು ಫಲ? ಹಾಗೆ ಅಂದ್ರೆ ಭಗವದ್ವೇಷಿಗಳು. ಭಗವದ್ವೇಷಿಭಿಃ ಆಶಾಸಿತಸ್ಯ ಸಂಪದಾದೇಹೇ ಪ್ರಾಪ್ತಾವಪಿ ಆಮುಷ್ಮಿಕಸ್ಯ ನ ಕಶ್ಚಿದಾಪ್ತಿ ಇತ್ಯರ್ಥಃ. ಯದ್ಯಪಿ ಲೋಕದಲ್ಲಿ ಅವರು ಚೆನ್ನಾಗಿ ಇರಬಹುದು, ಲೌಕಿಕ ಸಂಪತ್ತನ್ನು ಅವರು ಪಡೆದಿರಬಹುದು, ಆದರೆ ಆಮುಷ್ಮಿಕಸ್ಯ ನ ಕಸ್ಯಚಿತ್, ಪರಲೋಕದಲ್ಲಿ ಅವರಿಗೆ ಯಾವುದು ಸಿಗೋದಿಲ್ಲ ಅಂತ. ಮೋಘಾಶಃ ಮೋಘ ಕರ್ಮಾಣಃ, ಏನು ಅವರಿಗೆ ಯಜ್ಞಾದಿ ಕರ್ಮಗಳನ್ನು ಮಾಡಿದ್ರು ಎಲ್ಲವೂ ಕೂಡ ಅದು ವ್ಯರ್ಥವೇ ಹಾಗೆ ಅಂತ. ಮೋಘ ಜ್ಞಾನ ತತ್ವ ವಿಷಯಕ ಜ್ಞಾನಂಶ ತೇಷಾಂ ವೃಥೈವ, ಅವರೇನೇ ವೇದಗಳನ್ನು ಓದಿದರೂ ಕೂಡ
ಅದು ಅವರಿಗೆ ಸರಿಯಾದ ತತ್ವಜ್ಞಾನವನ್ನ ಅವರಿಗೆ ಕೊಡೋದಿಲ್ಲ. ತಾಮಸರಾಗಿ ಭಗವಂತನ ದ್ವೇಷಿಗಳಾಗಿ ಇರ್ತಾರೆ. ನೋಡಿದ್ರೆ ವೇದವನ್ನು ಓದ್ತಾ ಕೂತಿರ್ತಾರೆ. ಯಾಕೆ? ವೇದಕ್ಕೂ ಹಾಗೆ ಹೇಳ್ತಾರೆ, ನಿರ್ಗುಣ ನಿರಾಕಾರ ಅಂತ ಹೇಳ್ತಾರೆ. ಅದರಿಂದ ವೇದಾದಿಗಳನ್ನು ಓದಿದರೂ ಕೂಡ ಅವರಿಗೆ ಸರಿಯಾದ ತತ್ವಜ್ಞಾನ ಬರೋದಿಲ್ಲ, ಅವರ ಸ್ವಭಾವ ಆಗಿರುತ್ತದೆ ಅಂತ. ವಿಚೇತಸಃ ವಿರುದ್ಧ ಮನಸ್ಕಃ, ದೇವರ ವಿರುದ್ಧವಾಗಿ ಇರ್ತಾರೆ. ಕಿಂ ಬಹುನಾ ಕೋಪಿ ಆಮುಷ್ಮಿಕಃ ಪುಮರ್ತಃ ನಾಸ್ತ್ಯೇ ಅತಃ ಏವ ಇತಿ ಜ್ಞೇಯಂ. ಆಮುಷ್ಮಿಕವಾದ ಒಂದು ಉತ್ತಮ ಗತಿ ಎನ್ನತಕ್ಕದ್ದು ಅವರಿಗೆ ಇರೋದೇ ಇಲ್ಲ ಅಂತ ಅರ್ಥ. ನಾನು ಮೌಢ್ಯಾತ್ ಮಿಥ್ಯಾಜ್ಞಾನ ಮಸ್ತು. ಅವರು ಮೌಢ್ಯರಾಗಿದ್ದಾರೆ, ಮೂಢರಾಗಿದ್ದಾರೆ, ಅಂದ್ರೆ ಮಿಥ್ಯಾಜ್ಞಾನ ಇರಲಿ. ಆದರೆ ಪ್ರಜ್ವಲನಾತ್ಮಕ ದ್ವೇಷ ಕುತಃ, ದ್ವೇಷ ಯಾಕೆ ಮಾಡ್ಬೇಕು ನಿನ್ನನ್ನ? ಅವ್ರು ಮೂಢರಾಗಿದ್ದು ಬಿಟ್ರೆ ಗೊತ್ತಿಲ್ಲ ಅಂತ ಇಷ್ಟು ಹೇಳ್ಕೊಂಡು ಹೋಗ್ಬೋದು. ಆದರೆ ನಿನ್ನನ್ನ ದ್ವೇಷ ಯಾಕೆ ಮಾಡ್ತಾರೆ? ಹಾಗೆಂದ್ರೆ ಅನ್ಯೇಷಾಂ ಅವಿದ್ಯಮಾನಂ ಮೌಢ್ಯಮೈವ ತೇಷಾಂ ಕುತಃ ಮೂಲ ಕಾರಣಮಃ ರಾಕ್ಷಸೀಂ. ಅವ್ರು ಎಂಥವರಾಗಿದ್ದಾರೆ? ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ. ಅವರ ಸ್ವಭಾವವೇ ಆಗಿರುತ್ತದೆ. ಹಾಗೆಂತ ಪರಮಾತ್ಮ ಉತ್ತರ ಕೊಡ್ತಾ ಇದ್ದಾನೆ. ಮೋಹಿನೀಂ ಬುದ್ಧಿಭ್ರಂಶಕರೀಂ ಆಸುರೀಂ ಅಸುರ ಸಂಬಂಧಿನೀಂ ಪ್ರಕೃತಿಂ ಸ್ವಭಾವಂ ಅಂತ ಅರ್ಥ. ಬುದ್ಧಿಯನ್ನ ಸರಿಯಾದ ಜ್ಞಾನದಲ್ಲಿ ಕರೆದುಕೊಂಡು ಹೋಗದೆ ಬುದ್ಧಿಯನ್ನ ಮೋಹಗೊಳಿಸುವ ಅಸುರ ಸಂಬಂಧಿಯಾದ ಸ್ವಭಾವ ಉಳ್ಳವರಾಗಿದ್ದಾರೆ, ಅಂದ್ರೆ ತಮೋಯೋಗ್ಯರಾಗಿದ್ದಾರೆ ಅಂತ. ತಮೋಯೋಗ್ಯರು ಮಾಂ ಅವಜಾನಂತಿ, ನನ್ನನ್ನು ಸರಿಯಾಗಿ ತಿಳಿಯೋದಿಲ್ಲ ಅಂತ ಹಿಂದಿನ ಜೊತೆಗೆ ನಾವು ಅನ್ವಯ ಮಾಡ್ಕೋಬೇಕು ಅಂತ. ಒಟ್ಟು 3 ವಿಧವಾದ ಜೀವರಾಶಿಗಳು ಇದ್ದಾರೆ, ಸಾತ್ವಿಕರು, ರಾಜಸರು, ತಾಮಸರು ಅಂತ. ಸಾತ್ವಿಕರು ಪರಮಾತ್ಮನನ್ನ ತಿಳಿಯುತ್ತಾರೆ, ಭಕ್ತಿ ಮಾಡ್ತಾರೆ, ಸಾಧನೆ ಮಾಡ್ತಾರೆ, ಮೋಕ್ಷಕ್ಕೆ ಹೋಗ್ತಾರೆ. ದೇವತೆಗಳು, ಮನುಷ್ಯೋತ್ತಮರು ಎಲ್ಲರೂ ಅಲ್ಲಿಗೆ ಆ ಕ್ಯಾಟಗರಿಗೆ ಬರ್ತಾರೆ. ಇನ್ನು ಭಗವಂತನ ದ್ವೇಷ ಮಾಡತಕ್ಕವರು ತಾಮಸರು ಅಂತ. ಅವರು ದೇವರನ್ನ ಯದ್ಯಪಿ ವೇದಾದಿಗಳನ್ನು ಓದಿದರೂ ಕೂಡ, ಪುರಾಣಾದಿಗಳನ್ನು ಓದಿದರೂ ಕೂಡ ಸರಿಯಾದ ತತ್ವಜ್ಞಾನ ಅವರಿಗೆ ಗ್ರಹಿಸೋದಿಲ್ಲ. ಅದಕ್ಕೆ ಹೇಳಿದ್ದು, ವೇದ ಹೇಳ್ತಾರೆ, ಪುರಾಣ ಹೇಳ್ತಾರೆ ಅಂತ ಅವ್ರು ಹೇಳಿದ್ದೆಲ್ಲ ಸರಿ ಅಂತ ತಿಳಿಯಕ್ಕೆ ಹೋಗಬೇಡಿ ಅಂತಾರೆ. ಯಾಕೆ? ವೇದ ಪುರಾಣಗಳನ್ನು ಹೇಳಿದರೂ ಕೂಡ ಅವರು ಪರಮಾತ್ಮನಲ್ಲಿ ಭಕ್ತಿ ಮಾಡೋದಿಲ್ಲ. ಅದರಿಂದ ಅವರು ತಮಸ್ಸಿಗೆ ಹೋಗ್ತಾರೆ. ಹಾಗೆ ಇನ್ನು ಮಧ್ಯಮ ಕ್ಯಾಟಗರಿ ರಾಜಸರು, ತಾಮಸರು. ರಾಜಸರು ಅಂತ ನಾವೇನ್ ನೋಡಿದ್ದೀವಿ, ಅವರಿಗೆ ಪರಮಾತ್ಮನಲ್ಲಿ ಭಕ್ತಿಯೂ ಇರೋದಿಲ್ಲ, ದ್ವೇಷವೂ ಇರೋದಿಲ್ಲ, ಉದಾಸೀನ ನ್ಯೂಟ್ರಲ್ ಆಗಿ ಇರ್ತಾರೆ ಅಂತ. ಅವರಿಗೆ ನಿತ್ಯ ಸಂಸಾರದ ಅವಸ್ಥೆಯಲ್ಲೇ ಅವರು ಇರ್ತಾರೆ. ಹಾಗೆ ಅಂತ ಒಟ್ಟಾಗಿ ಈ ರೀತಿಯಾಗಿ 3 ವಿಧವಾದ ಜೀವರಾಶಿಗಳು, ಅವರಿಗೆ 3 ವಿಧವಾದ ಗತಿ, ಡೆಸ್ಟಿನೇಷನ್. ಇದು ಕೂಡ ಶಾಸ್ತ್ರದಲ್ಲಿ ವಿಹಿತವಾಗಿದೆ. ಅದು ಅವರ ಯೋಗ್ಯತೆನೇ, ಅವರ ಸ್ವಭಾವನೆ ಆಗಿದೆ. ಅದಕ್ಕೆ ತಕ್ಕಂತೆ ಪರಮಾತ್ಮ ಅವರಿಂದ ನಾವು ನೋಡಿದ್ದೀವಿ ನೋಡಿ, ಸ್ವಾತಂತ್ರ್ಯ ಅನ್ನತಕ್ಕ ರೂಪವನ್ನ ಅವರಲ್ಲಿ ಇಟ್ಟು, ತನ್ನದೇ ಆದ ರೂಪ ಇಟ್ಟು ಅವರಿಂದ ಕರ್ಮಗಳನ್ನ ಮಾಡಿಸಿ ಪಾಪ ಪುಣ್ಯಗಳನ್ನು ಕೊಟ್ಟು ಅವರಿಗೆ ಯೋಗ್ಯವಾದ ಗತಿಯನ್ನ ಅವರಿಗೆ ಪರಮಾತ್ಮ ಕೊಡ್ತಾನೆ. ಇದು ದೇವರ ಸಿಸ್ಟಮ್. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.